ಗೀತಾ, ಬಾಮ್ಮ, ಬಾ ಕುತ್ಕೋ ಬಾ. ಯಾಕೆ ರೂಮಲ್ಲಿ ಬೇಜಾರಾಗ್ತಿತ್ತಾ? ಅದಕ್ಕೆ ಇಲ್ಲ ಅಂತ ಏನಾದ್ರೂ ಬೋರ್ ಆಗ್ತಿತ್ತೇನಮ್ಮ? ಹಾ ಹೌದು ಅತ್ತೆ, ತುಂಬಾ ಬೋರ್ ಆಗ್ತಾ ಇತ್ತು. ನಾನು ಇಷ್ಟೊತ್ತವರೆಗೂ ಮೊಬೈಲ್ ನೋಡ್ತಾ ಇದ್ದೆ. ಏನಮ್ಮ, ಪ್ರೆಗ್ನೆನ್ಸಿನಲ್ಲಿ ಮೊಬೈಲ್ ಎಲ್ಲ ಜಾಸ್ತಿ ನೋಡಕ್ ಹೋಗ್ಬಾರ್ದು. ಆದಷ್ಟು ಬುಕ್ಗಳನ್ನ ಓದೋದು, ಈ ಸಾಂಗ್ಸ್ ಕೇಳೋದು, ಈ ತರ ಮೈಂಡ್ ನ ಪೀಸ್ಫುಲ್ ಆಗಿ ಇಟ್ಕೋಬೇಕು. ಈ ಮೊಬೈಲ್ ಅಲ್ಲಿ ನೋಡ್ತಿರಲ್ಲ, ಅದು ಎಷ್ಟು ಎಫೆಕ್ಟಿವ್ ಗೊತ್ತಾ? ಅಯ್ಯೋ, ಗೊತ್ತು ಅತ್ತೆ, ಮೊಬೈಲ್ ಜಾಸ್ತಿ ಯೂಸ್ ಮಾಡ್ಬಾರ್ದು ಅಂತ. ಏನ್ ಮಾಡೋದು ಹೇಳಿ, ತುಂಬಾ ಬೋರ್ ಆಗ್ತಾ ಇರುತ್ತೆ. ರೂಮಲ್ಲಿ ಒಬ್ಳೆ ಕೂತಿರ್ತೀನಲ್ಲ, ಹಾಗಾಗಿ. ಇವ್ರು ಬೇರೆ ಇನ್ನ ಬಂದಿರ್ಲಿಲ್ಲ, ಅದಕ್ಕೆ ಹೊರಗಡೆ ಬಂದೆ. ಇರ್ಲಿ ಇರ್ಲಿ, ಬಾ ಅಮ್ಮ, ಕುತ್ಕೋ ಬಾ. ಇಲ್ಲ ಅತ್ತೆ, ಪರವಾಗಿಲ್ಲ. ನನ್ಗೆ ಬೆಳಿಗ್ಗೆಯಿಂದ ಕುತ್ಕೊಂಡು ಮಲ್ಕೊಂಡು ತುಂಬಾ ಏನೋ ಒಂದ್ ರೀತಿ ಮೈಯೆಲ್ಲ ಭಾರ ಭಾರ ಅನಿಸ್ತಾ ಇತ್ತು. ಅದಕ್ಕೆ ಸ್ವಲ್ಪ ವಾಕ್ ಮಾಡ್ತೀನಿ ಇಲ್ಲೇ. ಸರಿನಮ್ಮ, ಆಯ್ತು. ಹೊರಗಡೆ ಎಲ್ಲೂ ಹೋಗಕ್ ಹೋಗ್ಬೇಡ, ಸುಮ್ನೆ ಇಲ್ಲೇ ವಾಕ್ ಮಾಡು. ಅಮ್ಮ ಬನ್ನಿ. ಗಂಗು, ಏನಾಯ್ತು? ದೀಪ್ತಿ ಯಾಕೋ ಸರಿಯಾಗಿ ಮಾತಾಡ್ತಾನೆ ಇಲ್ವಲ್ಲ? ಯಾಕೋ ಒಂಥರ ಅಳ್ತಾ ಕೂತಿದ್ಲು ರೂಮಲ್ಲಿ. ಏನಾಯ್ತಂತದ್ದು? ಏನ್ ಹೇಳಮ್ಮ, ಏನ್ ಹೇಳು ಅಂತಂದ್ರೆ ಅವಳು ಏನು ಹೇಳಲಿಲ್ಲ. ಏನಿಲ್ಲ ಬಿಡಿ ಅಜ್ಜಿ ಅಂತ ಅಂದ್ಲು. ಏನಂತ, ಏನ್ ವಿಷಯ? ನೀನೇನಾದ್ರು ವಿಚಾರಿಸ್ತಾ? ಅದು ಏನಿಲ್ಲಮ್ಮ, ಆ ಈಗ ನಮ್ ದೀಪ್ತಿಗೆ ಇನ್ನೊಂದ್ ಮದುವೆ ಮಾಡೋಣ ಅಂತ ಅನ್ಕೊಂಡಿದ್ದು. ಅದ್ರ ಬಗ್ಗೆನೇ ಅವಳ ಹತ್ರ ಕೇಳ್ದೆ. ಅವಳು ಯಾಕೋ ಬೇಜಾರ್ ಮಾಡ್ಕೊಳ್ಳೋದ್ಲು ಅಷ್ಟೇ, ಬೇರೆ ಏನಿಲ್ಲ. ಏನು ಬೇರೆ ಮದ್ವೆನಾ? ಅಲ್ಲ, ಗಂಡ ಇರ್ಬೇಕಲ್ಲ, ಎಂತ ಬೇರೆ ಮದ್ವೆನೆ? ಇರ್ಲಿ ಬಿಡು, ಯಾವಾಗ್ಲೂ ಒಂದೇ ತರ ಇರುತ್ತೆ ಟೈಮು. ಹೋಗ್ತಾ ಹೋಗ್ತಾ ಎಲ್ಲ ಬದಲಾಗುತ್ತೆ. ಅವಳು ಗಂಡನ ಬುದ್ಧಿ ಕಲ್ತ್ಕೊಂಡ್ ಬಂದ ಅಂತಂದ್ರೆ ಗಂಡ ಹೆಂಡತಿ ಇಬ್ರು ಚೆನ್ನಾಗಿ ಜೀವನ ಮಾಡ್ಕೊಂಡು ಹೋಗ್ತಾರೆ. ಅದ್ ಹಾಗಲ್ಲಮ್ಮ, ಆ ಗಿರೀಶ್ ಒಳ್ಳೆಯವನಾಗಿದ್ದ ಅಂತ ಅಂದ್ರೆ ನಾನು ಏನು ಯೋಚನೆ ಮಾಡ್ತಿರ್ಲಿಲ್ಲ. ಗಂಡ ಹೆಂಡತಿ ಮಧ್ಯೆ ಜಗಳ ಬರುತ್ತೆ ಹೋಗುತ್ತೆ, ಮತ್ತೆ ಒಂದ್ ಮಾಡಿ ಹಿಂಗ ಸುಖವಾಗಿರಪ್ಪ ಅಂತ ಹೇಳ್ಬೋದಿತ್ತು. ಆದ್ರೆ ಅವ್ನ್ ಮಾಡೋ ಕೆಲ್ಸ ಎಂತದ್ದು ಅಂತ ನಿಮಗೂ ಗೊತ್ತಲ್ಲಮ್ಮ. ಇಷ್ಟೆಲ್ಲ ಮಾಡಿದ್ಮೇಲೆ ಹೇಗೆ ಅವನ ಜೊತೆ ಬಾಳಕ್ಕಾಗತ್ತೆ ಹೇಳಿ ನೀವೇನೆ? ಅದ್ ಹಂಗಲ್ಲ ಕಣೆ ಗಂಗು. ಅದು ನಿನ್ಗೆ ಹೇಳಿದ್ರೆ ನೀನ್ ಬೇಜಾರ್ ಮಾಡ್ಕೋತೀಯೇನೋ. ಮೊನ್ನೆ ದಿನ ಏನಾಯ್ತು ಗೊತ್ತಾ? ಪಾಪ ಅವನು ನಮ್ ದೀಪ್ತಿ ಮೋಸ ಮಾಡಿರ್ಬೋದೇನೋ, ಆದ್ರೆ ನಮ್ ಸ್ವೀಟಿ ಅಪ್ಪ ಬೇಕು ಅಂತ ಹೇಳ್ಬಿಟ್ಟು ತುಂಬಾ ಬೇಜಾರ್ ಮಾಡ್ಕೋತಾ ಇದ್ಲು. ನಾನು ಫೋರ್ಸ್ ಮಾಡಿ ಕೇಳ್ದೆ. ಆಗ ಇಲ್ಲ ಅಜ್ಜಿ, ನಮ್ಗೆ ಡ್ಯಾಡಿ ತುಂಬಾ ನೆನಪಾಗ್ತಿದ್ದಾರೆ, ಮಮ್ಮಿ ಜೊತೆ ಈ ತರ ಎಲ್ಲ ಆಗಿದೆ ಅನ್ನೋದು ನನಗೂ ಗೊತ್ತು. ಆದ್ರೆ ಡ್ಯಾಡಿ ಯಾವತ್ತೂ ಆತರ ನಮ್ ಜೊತೆ ನಡ್ಕೋತಿರ್ಲಿಲ್ಲ, ಅವ್ರನ್ನ ಚೆನ್ನಾಗೇ ನೋಡ್ಕೋತಾ ಇದ್ರು ಅಂತ ಅಳ್ತಾ ಇದ್ಲು. ನನ್ಗವಾಗ ಬೇಜಾರಾಯ್ತು. ಈ ಕೋರ್ಟು ಕೇಸು ಅನ್ಕೊಂಡು ಡಿವೋರ್ಸ್ ತಗೊಂಡು ಗಂಡ ಒಂದ್ ಕಡೆ ಹೆಂಡತಿ ಒಂದ್ ಕಡೆ ಜೀವನ ಮಾಡೋದು, ಇದರಿಂದ ಮಕ್ಳುಗಳು ಪಾಪ ಅತ್ತಗೂ ಇಲ್ಲ ಇತ್ತಗೂ ಇಲ್ಲ. ಅದೇನೋ ಹೇಳ್ತಾರಲ್ಲ, ಅಪ್ಪ ಅಮ್ಮನ ಜಗಳದಲ್ಲಿ ಕೂಸ್ ಪಡವಾಯ್ತು ಅಂತ, ಆ ತರ ಮಕ್ಳು ಪರಿಸ್ಥಿತಿ. ಈಗ ನೀನು ನಮ್ ದೀಪ್ತಿಗೆ ಇನ್ನೊಂದು ಮದ್ವೆ ಮಾಡ್ಬಹುದು, ಇಲ್ಲ ಅಂತ ನಾನು ಹೇಳಲ್ಲ. ದೀಪ್ತಿಗೆ ಒಳ್ಳೆ ಗಂಡನೂ ಸಿಗ್ಬೋದು. ಆದ್ರೆ ಆ ಮಗುಗೆ ತಂದೆ ತಂದೆ ಸಿಗ್ತಾರ ಹೇಳು? ಯಾಕೆ ಸಿಗಲ್ಲಮ್ಮ? ಆ ಮಗುನ ತಂದೆ ಮಗು ಅನ್ನೋ ತರ ನೋಡ್ಕೊಳ್ಳೋ ವ್ಯಕ್ತಿ ಸಿಕ್ಕಿದ್ರೆ ನನ್ ಮಗಳು ಚೆನ್ನಾಗಿರ್ತಾಳೆ, ನನ್ ಮೊಮ್ಮಗಳು ಚೆನ್ನಾಗಿರ್ತಾಳೆ. ಅಲ್ಲ, ನನ್ ಮಗಳ ಜೀವನ ಚೆನ್ನಾಗಿರ್ಲಿ, ನನ್ ಮೊಮ್ಮಗಳು ಹಾಳಾಗ್ಲಿ ಅಂತ ಯಾರು ಯೋಚನೆ ಮಾಡ್ತಿಲ್ವಲ್ಲ ಇಲ್ಲಿ. ನೋಡಮ್ಮ, ನಮ್ ದೀಪ್ತಿನ ಮದ್ವೆ ಆಗೋ ಗಂಡು ಹೇಗಿರ್ಬೇಕು ಅಂತ ಅಂದ್ರೆ ನಮ್ ಸ್ವೀಟಿನ ತನ್ ಸ್ವಂತ ಮಗಳು ಅನ್ನೋ ತರ ನೋಡ್ಕೊಳ್ಳೋ ತರ ಇರ್ಬೇಕು. ಹಾಗಾದ್ರೆ ಯಾಕೆ ಮದ್ವೆ ಮಾಡ್ಕೊಡ್ಬಾರ್ದಮ್ಮ? ನೀನ್ ಹೇಳೋದೇನೋ ನಿಜ ಕಣೆ, ಆದ್ರೂನು ಆ ತರ ಗಂಡು ಸಿಗ್ಬೇಕಲ್ವಾ? ಯಾಕೆ ಸಿಗಲ್ಲಮ್ಮ? ಸಿಗ್ತಾರೆ. ಈಗಿನ ಕಾಲದಲ್ಲಿ ಎಲ್ಲ ಬದಲಾಗಿದೆ. ಮುಂಚೆ ತರ ಎಲ್ಲ ಮೂಢನಂಬಿಕೆ ನಂಬ್ಕೊಂಡು ಇವ್ರು ನನ್ ಮಗು ಅಲ್ಲ, ಇದ್ ನನ್ ರಕ್ತ ಅಲ್ಲ ಅನ್ಕೊಂಡು ಆ ತರ ಎಲ್ಲ ಯೋಚನೆ ಮಾಡೋ ಜನಗಳೆಲ್ಲ ಕಮ್ಮಿ ಆಗ್ತಿದ್ದಾರೆ. ಇವಾಗ ಎಷ್ಟೋ ಜನಕ್ಕೆ ಮಕ್ಳೇ ಇರಲ್ಲ. ಯಾವ್ದೋ ಮಗುನ ತಗೊಂಬಂದು ತಮ್ಮ ಸ್ವಂತ ಮಕ್ಳ ತರ ಸಾಕಲ್ವಾ? ಯಾಕೆ ಅವತ್ತು ಆ ಮಗು ಯಾರ್ದು, ಎಲ್ಲಿಂದ ಬಂತು ಏನು ಗೊತ್ತಿರಲ್ಲ. ಅದು ಮನೆಗ್ ಬಂದ್ಮೇಲೆ ಅವ್ರ ಮಗು ಆಗಿರುತ್ತೆ ತಾನೆ, ಅವ್ರ ತಮ್ಮ ಮಗು ಅಂತಾನೆ ತಾನೆ ಬೆಳೆಸ್ತಾರೆ. ಹಾಗೇನೇನೆ ಇದನ್ನು ಎಲ್ಲ ಜನಗಳು ಫಾರ್ವರ್ಡ್ ಆಗಿದ್ದಾರೆ. ಇವಾಗ ಏನಾತರ ಸಮಸ್ಯೆಗಳಾಗಲ್ಲ ಅಂತ ನಾನ್ ಅನ್ಕೊಂಡಿದೀನಿ. ನೋಡೋಣ, ಆತರ ಹುಡುಗ ಸಿಗೋವರ್ಗುನು ನಾನ್ ನಮ್ ದೀಪ್ತಿ ಸುದ್ದಿಗೆ ಹೋಗೋದಿಲ್ಲ. ಆದ್ರೆ ಆತರ ಹುಡುಗ ಸಿಕ್ತ ಅಂತ ಅಂದ್ರೆ ಅವಾಗ ದೀಪ್ತಿ ಫೋರ್ಸ್ ಮಾಡಾದ್ರೂ ಸರಿ ನಾನ್ ಮದ್ವೆ ಮಾಡಿಸ್ತೀನಮ್ಮ. ಏನಪ್ಪ ಇದೆಲ್ಲ, ಏನೋ ನನ್ಗೆ ಅರ್ಥನೇ ಆಗಲ್ಲ. ಏನೋ ಮಾಡ್ತಿದ್ದೀರಾ ಮಾಡಿ ಮಾಡಿ ಅಂದಾಗೆ ನಮ್ ಗೀತಂದು ಸೀಮಂತದ ಬಗ್ಗೆ ಮಾತಾಡು ಅಂತ ಹೇಳಿದ್ದೆ. ಏನಾದ್ರೂ ಫೋನ್ ಮಾಡಿದ್ರಾ? ಹಾ ಹೌದಮ್ಮ, ನಾನ್ ನಿಮ್ಗೆ ಹೇಳೋಣ ಅಂತ ಮರ್ತೆ ಬಿಟ್ಟೆ. ಭಾನುವಾರಕ್ಕೆ ಡೇಟ್ ಫಿಕ್ಸ್ ಮಾಡಿದೀವಿ. ಭಾನುವಾರಕ್ಕೆ ಎಲ್ಲಾನು ರೆಡಿ ಮಾಡ್ಕೋಬೇಕು. ಅಂದಾಗೆ ಅಮ್ಮ, ನಾನು ಗೀತೆಗೆ ಸ್ವಲ್ಪ ಬಟ್ಟೆ ಮತ್ತೆ ಒಡವೆ ಎಲ್ಲ ತೆಗಿಯೋಣ ಅಂತ ಅನ್ಕೊಂಡೆ. ಈಗ ಸೀಮಂತದ ಸೀರೆ ಎಲ್ಲ ಅವ್ರ ತಾಯಿ ಮನೆಯಿಂದ ತರ್ತಾರೆ. ಅದಾದ್ಮೇಲೆ ನಮ್ ಕಡೆಯಿಂದ ಏನಾದ್ರೂ ಕೊಡ್ಬೇಕಲ್ವಾ? ಅದಕ್ಕೆ ನಾನು ಸೀರೆ ತೆಗೆದು ಸ್ವಲ್ಪ ಏನೋ ನನ್ ಕೈಲಾಗಿದ್ದು ಒಂದೆರಡು ಜ್ಯುವೆಲ್ರೀಸ್ ಕೊಡ್ಸೋಣ ಅಂತ ಅನ್ಕೊಂಡಿದೀನಿ. ಏನ್ ಹೇಳ್ತೀಯಾ? ಹೌದಾ? ಹಾಗಾದ್ರೆ ಒಂದ್ ಕೆಲಸ ಮಾಡು, ಜ್ಯುವೆಲ್ರೀಸ್ ಎಲ್ಲ ನಾಳೆ ಹೋಗಿ ತಂದ್ಬಿಡೋಣ. ಹೇಗಿರೋ ನಾಳೆ ಅಕ್ಷಯ ತೃತೀಯ ಅಲ್ವಾ? ಜ್ಯುವೆಲ್ರೀಸ್ ತಗೊಂಬಂದ್ರೆ ಒಳ್ಳೇದಾಗುತ್ತೆ. ಹಾ ಹೌದಮ್ಮ, ಆದ್ರೆ ಗೀತಾ ಈ ಪ್ರೆಗ್ನೆನ್ಸಿ ಟೈಮಲ್ಲಿ ಎಲ್ಲ ಓಡಾಡೋದಿಕ್ ಆಗಲ್ವಲ್ಲ, ಅದಕ್ಕೆ ಜ್ಯುವೆಲ್ರೀಸ್ ಮತ್ತೆ ಸ್ಯಾರೀಸ್ ಎಲ್ಲ ಮನೆಗೆ ತಂದ್ಬಿಡಿ, ನಾವ್ ಇಲ್ಲೇ ಸೆಲೆಕ್ಟ್ ಮಾಡ್ಕೋತೀವಿ ಅಂತ ಹೇಳಿದೀನಿ. ನಾಳೆ ತರೋದಿಕ್ ಹೇಳ್ತೀನಿ ಬಿಡಮ್ಮ. ಹೌದಾ, ಸರಿ ಆಯ್ತು. ನಾಳೆ ತರೋದಿಕ್ ಹೇಳಾಗಿದೆ. ಹೋಗು, ನಿನ್ ಮಗಳು ದೀಪ್ತಿ ಹತ್ರ ಸ್ವಲ್ಪ ಮಾತಾಡಿ ಸಮಾಧಾನ ಮಾಡೋಕು. ಅಲ್ಲ ಪಾಪ ಹುಡುಗಿ ಏನ್ ಮಾಡ್ಬೇಕು ಹೇಳು? ಗಂಡ ಸರಿ ಇಲ್ಲ ಅಂತಂದ್ರೆ ಅದಕ್ಕೆ ನೀವು ಈ ತರ ಮದ್ವೆ ಮಾಡ್ತೀನಿ ಅಂತ ಅಂದ್ರೆ ಅದಕ್ಕೆ ಅವಳಿಗೂ ಒಪ್ಪಿಗೆ ಇರ್ಬೇಕಲ್ವಾ? ನೋಡು, ಯಾಕೋ ತುಂಬಾ ಬೇಜಾರ್ ಮಾಡ್ಕೊಂಡಿದ್ಲು. ನಾನ್ ಕೇಳಿದ್ರೆ ಏನು ಹೇಳಲ್ಲ. ಹೋಗು, ನೀನೇ ಒಂಚೂರು ಸಮಾಧಾನ ಮಾಡು. ಅಲ್ಲಮ್ಮ, ಸಮಾಧಾನ ಮಾಡೋದಿಕ್ಕೆ ಏನಿದೆ ಹೇಳು? ಅಲ್ಲ, ನಾವೇನು ಅವ್ಳು ಕೆಟ್ಟದಕ್ಕೆ ಹೇಳಿದ್ವಾ? ಒಳ್ಳೇದಕ್ಕೆ ತಾನೇ ಹೇಳಿದ್ದು. ಬಿಡು, ಅವಳಿಗೆ ಅರ್ಥ ಆಗುತ್ತೆ.
ಅರ್ಥ ಆದ್ಮೇಲೆ ಅವಳೆ ಸಮಾಧಾನ ಮಾಡ್ಕೋತಾಳೆ. ರೀ, ನಾನು ಸಕ್ಕು ಮನೆಗೆ ಹೋಗ್ಬಿಟ್ಟು ಬರ್ತೀನಿ. ಒಂಚೂರು ಮನೆ ಕಡೆ ಸ್ವಲ್ಪ ಹುಷಾರು. ಸಾಯಂಕಾಲ ಬೇಗ ಬಂದ್ಬಿಡ್ತೀನಿ. ಏನು ಸಕ್ಕು ಮನೆಗ? ಅಲ್ಲ ಈಗ ಯಾಕೆ ಹೋಗ್ತಾ ಇದೀಯಾ? ಯಾಕೆ ಅಂದ್ರೆ, ಅಲ್ಲ ರೀ, ನಿಮ್ಗೆ ಹೇಳಿದ್ನಲ್ಲ ನಾನು, ಅಲ್ಲೊಂದು ಹುಡುಗಿ ಇದೆ ಅಂತ ಹೇಳಿ. ಆ ಹುಡುಗಿನೇ ತಂದ್ಕೊಂಡ್ರೆ ಚೆನ್ನಾಗಿರುತ್ತೆ. ಹಳ್ಳಿ ಹುಡುಗಿ, ಒಳ್ಳೆ ಸಂಸ್ಕಾರವಂತೆ. ನಾನು ನೋಡಿದ್ದೀನಿ ಆ ಹುಡುಗಿನ. ನಮ್ ಸಕ್ಕು ಹೇಳ್ತಾ ಇದ್ಲು, ತುಂಬಾ ಒಳ್ಳೆ ಹುಡುಗಿ ಕಣೆ. ಮೊದ್ಲೇ ಗೊತ್ತಿದ್ರೆ ನಾನು ಈ ಹುಡುಗಿನೇ ತೋರಿಸ್ತಾ ಇದ್ನಲ್ಲ. ನೀನ್ ಮೊದ್ಲೇ ನನ್ನ ಒಂದ್ ಮಾತು ಕೇಳ್ಬೇಕಲ್ವಾ ಅಂತ. ಈಗ ಒಂದ್ ರೀತಿನಲ್ಲಿ ಈ ಪ್ರಿಯ ಮದುವೆ ಮಾಡ್ಕೊಂಡಿದ್ ಒಳ್ಳೇದೇ ಆಯ್ತು ಅಂತ ಅನ್ಕೊಳ್ಳಿ. ಇಂಥ ಹುಡುಗಿನ ಮನೆಗ್ ತಂದು ಕಟ್ಕೊಂಡು ಹೆಣ್ಗಾಡೋದ್ಕಿಂತ ಈಗ್ಲೇ ಮದುವೆ ಮುಗ್ದೋಗಿದ್ದು ಇನ್ನ ಒಳ್ಳೇದೇ ಆಯ್ತು. ಅದಕ್ಕೆ ಬೇಗ ಬೇಗ ಹೋಗಿ ನೋಡ್ಕೊಂಡ್ ಬಂದ್ಬಿಡ್ತೀನಿ. ಮಾತಾಡ್ಕೊಂಡು ಮಾತುಕತೆ ಮುಗಿಸ್ಕೊಂಡೇ ಬಂದ್ಬಿಡ್ತೀನಿ. ಯಾಕೆ? ಅಲ್ಲ ಕಣೆ, ಗಿರೀಶ್ ಅಷ್ಟು ಹೇಳ್ತಿದ್ದಾನೆ ನನ್ಗೆ ಆ ಹುಡುಗಿ ಇಷ್ಟ ಇಲ್ಲ, ಬೇಡ, ಮದುವೆ ಮಾಡ್ಕೊಳ್ಳಲ್ಲ, ಸದ್ಯಕ್ ನಾನು ಒಂಟಿಯಾಗಿರ್ಬೇಕು ಅಂತ ಇದ್ದೀನಿ ಅಂತ. ಏನಪ್ಪ ಈಗಿನ ಕಾಲದ ಮಕ್ಕಳು, ಏನೋ ಈ ಮದ್ವೆಗಳು ಬೆಲೆನೇ ಇಲ್ಲ ಅನ್ನೋ ತರ ಆಗ್ಬಿಟ್ಟೈತೆ. ನಮ್ ಕಾಲದಲ್ಲಿ ಗಂಡ ಹೆಂಡತಿ ಏನೇ ಕಷ್ಟ ಬಂದ್ರು ಒಟ್ಟಿಗೆ ಇರ್ತಾ ಇದ್ರು. ಆದ್ರೆ ಇವಾಗ ಸಣ್ಣ ಪುಟ್ಟ ವಿಚಾರಕ್ಕೂ ಕಿತ್ತಾಡ್ಕೊಂಡು ಡಿವೋರ್ಸು ಡಿವೋರ್ಸು ಡಿವೋರ್ಸು, ಎಲ್ಲಿ ನೋಡಿದ್ರು ಡಿವೋರ್ಸು. ಮದ್ವೆ ಅನ್ನೋ ಬಂಧಕ್ಕೆ ಬೆಲೆನೇ ಇಲ್ದಂಗ ಆಗ್ಬಿಟ್ಟೈತೆ ಈಗಿನ ಕಾಲದಲ್ಲಿ. ಅಯ್ಯೋ, ಅದೇನಾರು ಆಗ್ಲಿ ರೀ. ಈಗ ನೀವ್ ಇದೆಲ್ಲಾನು ಹೇಳಕ್ ಹೋಗ್ಬೇಡಿ. ಈಗ ನೀವು ಇದೇ ತರ ಮಾತಾಡ್ತಾ ಇದ್ರೆ ಅವ್ನು ಇನ್ನ ಹೆಚ್ಕೊಂತಾನೆ ನೋಡಿ. ಈಗ ನನ್ನ ಹತ್ರ ಹೇಳ್ತಾ ಇದ್ದ, ಆ ಶರ್ಮಿಳನ್ನೇ ಮತ್ತೆ ವಾಪಸ್ ಮನೆ ಕರ್ಕೊಂಡ್ ಬರ್ತೀನಿ ಅಂತ. ನನ್ಗಂತೂ ಅವಳು ಮನೆ ಕರ್ಕೊಂಡ್ ಬರ್ತು ಅಂತಂದ್ರೆ ಇಷ್ಟ ಆಗ್ತಾ ಇಲ್ಲ ಕಣ್ರಿ. ಅವಳು ಇಷ್ಟೆಷ್ಟೆಲ್ಲ ಮಾಡಿಲ್ಲ. ಯಾವ ತರ ಎಲ್ಲ ಮಾತಾಡಿದಾಳೆ ಅಂತವಳನ್ನ ಮತ್ತೆ ನಮ್ಮ ಮನೆಗೆ ತಂದ್ಕೊಳ್ಳೋದು. ನನ್ಗಂತೂ ಇಷ್ಟ ಆಗ್ತಾ ಇಲ್ಲ. ಅದಕ್ಕೆ ಬಡ ಬಡ ಅಂತ ಹೋಗಿ ಈಗ ಹುಡುಗಿನ ಮಾತಾಡ್ಸ್ಕೊಂಡು ಮದ್ವೆ ಫಿಕ್ಸ್ ಮಾಡ್ಕೊಂಡೇ ಬಂದ್ಬಿಡ್ತೀನಿ. ನನ್ ಮಗಂಗೆ ಏನ್ ಕಮ್ಮಿ ಆಗೈತೆ? ಆಸ್ತಿ ಇಲ್ವಾ? ರೂಪನೂ ಇದೆ, ಗುಣನೂ ಇದೆ, ಎಲ್ಲಾನು ಇದೆ. ನಾನು ಇರೋ ವಿಚಾರ ಇದ್ದಂಗೆ ಹೇಳ್ತೀನಿ. ಈ ತರ ಇದೆ ಕಣಪ್ಪ, ಒಂದ್ ಮಗು ಇದೆ, ಅದನ್ನ ನೋಡ್ಕೊಂಡು ನಮ್ಮ ಮನೆಯಲ್ಲಿ ಬಾಳಾಟ ಮಾಡ್ಕೊಂಡು ಹೋಗ್ಬೇಕು ಅಂತ. ಅದು ಕುತ್ಕೊಂಡ್ರು ಅಂತ ಅಂದ್ರೆ ಇನ್ನೇನ್ ಯೋಚನೆ ಮಾಡ್ಬೇಕ್ರಿ? ತನ್ ಮದ್ವೆ ಮಾಡ್ಕೊಂಡು ಜೀವನ ಮಾಡ್ಸೋದಷ್ಟೇ. ನಿನ್ಗಂತೂ ಏನ್ ಹೇಳಿದ್ರು ನೀನಂತೂ ಕೇಳಲ್ಲ. ಹಠಕ್ ಬಿದ್ಬಿಟ್ಟಿದ್ಯಾ ಮಗಂಗ್ ಮದ್ವೆ ಮಾಡ್ಬೇಕು ಅಂತ. ನೋಡು, ನಿನ್ ಮಗನೇ ಒಪ್ಪೋದಿಲ್ಲ ಅಂತ ಅಂದ್ರೆ ಏನ್ ಮಾಡಕೈತದೆ? ಮದ್ವೆಗೆ ನೀನ್ ಮಾತಾಡ್ಕೊಬರೋದು, ತಿರುಗಿ ನಿನ್ ಮಗ ಒಪ್ಪದೇ ಇರೋದು, ಇದೆಲ್ಲ ಸಮಸ್ಯೆ ಆಗದ್ ಬೇಡ ಅಂತ ಅನಿಸ್ತಾ ಇದೆಯಪ್ಪ ನನ್ಗೇನು. ಅವ್ನು ಹೇಳ್ತಾನೆ ಅಂತ ಅವ್ನ ಮಾತು ಕೇಳ್ಕೊಂಡಿರಕ್ಕಾಗತ್ತೇನ್ರಿ? ಏನ್ ಒಳ್ಳೇದು ಏನ್ ಕೆಟ್ಟದ್ದು ಅಂತ ನಾವು ತಿಳಿಸಿ ಹೇಳ್ಬೇಕು. ನಿಮ್ಗೆ ಅದೆಲ್ಲ ಗೊತ್ತಾಗಲ್ಲ. ಸುಮ್ನಿ ಆ ಹುಡುಗಿನ ನನಗ್ ಗೊತ್ತು, ಏನ್ ಮಾಡ್ಬೇಕು ಅಂತ ನನಗ್ ಗೊತ್ತು, ಹಂಗ್ ಮಾಡ್ತೀನಿ. ನೀವ್ ಯಾಕೆ ಯೋಚನೆ ಮಾಡ್ತೀರಾ? ಎಲ್ಲಾನು ನಾನು ನೋಡ್ಕೋತೀನಿ. ನೀವ್ ಸುಮ್ನೆ ಇದ್ಬಿಡಿ ಸಾಕು. ಸರಿ, ಈಗ ನಮ್ ಗಿರೀಶಂಗೂ ಏನು ಹೇಳಿಲ್ಲ. ಸದ್ಯಕ್ಕೆ ನಾನು ಏನು ಹೇಳೋದಿಲ್ಲ. ಸುಮ್ನೆ ಹೋಗ್ಬಿಟ್ಟು ಸಾಯಂಕಾಲ ಬೇಗ ಬರ್ತೀನಿ. ಮನೆ ಕಡೆ ಸ್ವಲ್ಪ ಹುಷಾರು. ಸರಿ ಆಯ್ತು, ಹೋಗಿ ಹುಷಾರಾಗಿ ಹೋಗ್ಬಿಟ್ಪ. ಹುಷಾರ್ ಎಂತದ್ರಿ? ನಮ್ ಡ್ರೈವರ್ ಕರ್ಕೊಂಡು ಹೋಗ್ತಾ ಇದೀನಿ. ಕಾರಲ್ಲಿ ಹೋಗ್ತೀನಿ, ಕಾರಲ್ಲಿ ಬರ್ತೀನಿ. ಅದ್ರಲ್ಲೇನ್ ಭಯ? ಈಗ ಬಸ್ಗೆ ಗಿಸ್ಗೆ ಬೇರೆ ಕಡೆ ಹತ್ತು ಇಳ್ದು ಹೋಗ್ಬೇಕಪ್ಪ ಅಂತಂದ್ರೆ ಹುಷಾರು ಅಂದ್ರೆ ಅದೊಂಥರ. ಕಾರಲ್ಲಿ ಹೋಗ್ತಾ ಇರೋದು. ಏನಾದ್ರೂ ಆಗಿರ್ಲಿ, ಇವಾಗ ಏನ್ ಕಾರಲ್ಲಿ ಹೋದ್ರೆ ಸೇಫ್ಟಿ, ಬಸ್ಸಲ್ಲಿ ಹೋದ್ರೆ ಕಷ್ಟ ಅಂತ ಏನಿಲ್ಲ. ಈಗ್ಲೂ ಕಾರಲ್ಲಿ ಆಕ್ಸಿಡೆಂಟ್ಗಳಾಗಿ ಎಷ್ಟು ಜನ ಸಾಯ್ತಾ ಇಲ್ಲ. ಈಗ ಮನುಷ್ಯನ್ ಜೀವದ ಬೆಲೆನೇ ಇಲ್ದಂಗ ಆಗ್ಬಿಟ್ಟೈತೆ. ಮನುಷ್ಯನ್ ಜೀವನ ಈ ನೀರಿನ ಮೇಲೆ ಗುಳ್ಳೆ ಇದ್ದಂಗೆ, ಯಾವತ್ತು ಹೊಡೆದೋಗುತ್ತೋ ಯಾರಿಗೂ ಗೊತ್ತಿಲ್ಲ. ಸರಿ ಸರಿ, ಬರೀ ಅಪಶಕುನನೇ ಮಾತಾಡ್ತೀರಾ ನೀವಂತೂ. ಸರಿ ಆಯ್ತು, ಹುಷಾರು. ನಾನು ಬೇಗ ಬಂದ್ಬಿಡ್ತೀನಿ. ಆಯ್ತು, ಹೋಗ್ಬಿಟ್ಪ. ಏನ್ರಪ್ಪ ಈ ಮುದುಕಿ ಮತ್ತೆ ಗಂಡ ಹೆಂಡತಿನ ಒಂದ್ ಮಾಡಕ್ ಬಿಟ್ಟು ಬೇರೆ ಮದುವೆ ಮಾಡ್ಸೋದಕ್ಕೆ ಓಡಾಡ್ತಿದ್ದಾಳೆ ಅಂತ ಅನ್ಕೊಂತಾ ಇದೀರಾ? ಅಲ್ಲ, ನೀವೇ ಯೋಚನೆ ಮಾಡಿ. ಸೊಸೆ ಅಷ್ಟೆಲ್ಲ ಮಾತಾಡಿ ನಮ್ಗೆಲ್ಲ ಅವಮಾನ ಮಾಡಿ ಯಾರ ಜೊತೆನೂ ಹೋದ್ರು ಮತ್ತೆ ಮನೆಗೆ ತಂದ್ಕೊಳ್ಳೋದಕ್ಕೆ ಯಾವ ಅತ್ತೆ ತಾನೇ ಇಷ್ಟಪಡ್ತಾರೆ ಹೇಳಿ? ನನಗೂ ಅದೆಲ್ಲ ಇಷ್ಟ ಆಗಲ್ಲ. ಅದಕ್ಕೆ ಬೇರೆ ಒಂದ್ ಒಳ್ಳೆ ಹುಡುಗಿನ ತಂದು ನನ್ನ ಮಗ ಮದ್ವೆ ಮಾಡೋಣ ಅಂತ ನೋಡ್ತಾ ಇದ್ದೀನಿ. ನೋಡೋಣ ಮುಂದೆ ಏನಾಗುತ್ತೆ ಅಂತ. ನೀವು ಅಷ್ಟೇ ಕತೆನ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ನಮ್ಮ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಕತೆ ಹೋಗ್ತಾ ಹೋಗ್ತಾ ಬೇರೆ ಬೇರೆ ತಿರುವುಗಳನ್ನೇ ತಗೊಳುತ್ತೆ. ಕತೆ ತುಂಬಾ ಚೆನ್ನಾಗಿದೆ, ಎಲ್ಲರೂ ಕಾದು ನೋಡಿ. ಇದ್ಯಾಕ್ರಿ ಸುಮ್ನೆ ಕುತ್ಕೊಂಡ್ಬಿಟ್ಟಿದ್ದೀರಾ? ಅಲ್ಲ, ಅಂಗಡಿಗೆ ಹೋಗಲ್ವಾ ಇವತ್ತು? ಅಯ್ಯೋ, ದಿನಾ ಬೆಳಿಗ್ಗೆಯಿಂದ ಸಂಜೆ ಗಂಟ ಅಂಗಡಿನಲ್ಲಿ ಹೋಗಿ ಸಾಮಾನು ಕಟ್ಕೊಟ್ಟಿ ನನ್ಗಂತೂ ಸಾಕ ಹೋಗ್ಬಿಟ್ಟೈತೆ ಕಣೆ. ಅದಕ್ಕೆ ಇವತ್ತು ರೆಸ್ಟ್ ತಗೊಳ್ಳೋಣ ಅಂತ ಮನೇಲೇ ಕೂತಿದ್ದೀನಿ. ಏನ ರೆಸ್ಟಾ? ಅಲ್ಲ ಕಣ್ರಿ, ದಿನ ಹೊಲ್ದತ್ರಕ್ ಹೋಗ್ಬೇಕಾದ್ರೆ ಅಷ್ಟೊಂದೆಲ್ಲ ಕೆಲಸ ಇದ್ರೂ ಬೆಳಿಗ್ಗೆ ಎದ್ದು ಹೋಗ್ಬಿಡ್ತಿದ್ರಿ. ಇವಾಗ ನೋಡಿದ್ರೆ ಆರಾಮಾಗಿ ಅಂಗಡಿಯಿಂದ ಕುತ್ಕೊಳ್ಳೋ ಕೆಲ್ಸಕ್ಕೆ ನನ್ಗೆ ಕಷ್ಟ ಆಗ್ತಿದೆ ಅಂತ ಹೇಳ್ತಾ ಇದ್ದೀರಾ? ಸರಿ ಬಿಡಿ, ಹೋಗ್ಲಿ. ಅಂದಾಗೆ ರೀ, ನಮ್ಮ ಇವಳಿಗೆ ಗೀತಂಗ್ ಸೀಮಂತಕ್ಕೆ ಅವ್ರ ಅತ್ತೆ ಫೋನ್ ಮಾಡಿದ್ರು. ಶುಕ್ರವಾರ ಬೇಡ, ಭಾನುವಾರ ಇಟ್ಕೊಂಡ್ಬಿಡೋಣ, ಎಲ್ಲರಿಗೂ ಬರೋರ್ಗೆ ಹೋಗೋರ್ಗೆ ಎಲ್ಲರಿಗೂ ಅನುಕೂಲ ಆಗುತ್ತೆ, ಭಾನುವಾರನ ಫಿಕ್ಸ್ ಮಾಡಿ ಅಂತ ಹೇಳಿದ್ರು. ಏನ್ ಮಾಡೋದರಿ? ಭಾನುವಾರಕ್ಕೆ ಫಿಕ್ಸ್ ಮಾಡ್ಕೊಳ್ಳೋಣ? ಅಯ್ಯೋ, ಫಿಕ್ಸ್ ಮಾಡೋದ ಅಂದ್ರೇನೆ? ಭಾನುವಾರ ಹೋಗಿ ಕರ್ಕೊಂಡ್ ಬಂದ್ಬಿಡೋಣ ಬಿಡು. ಕರ್ಕೊಂಡ್ ಬಂದ್ಬಿಡೋಣ ಅಂದ್ರೆ ಆಯ್ತಾ? ಅಲ್ಲ, ಈಗ ಅವಳಗೊಂದ್ ಸೀರೆ ತರಬೇಕು. ತಾಯಿ ಮನೆ ಕಡೆಯಿಂದ ಒಂದ್ ಸೀರೆ ತಗೊಂಡೋಗ್ಬೇಕು. ಒಂದ್ ಹಸಿರು ಕಲರ್ ಸೀರೆ ಚೆನ್ನಾಗಿರೋದು, ಒಂದು 10,000 ಬೇಡವಾ? 10,000 ಸೀರೆ ತಗೊಂಡು ಅಳಿಯನ್ಗೆ ಒಂದು ಉಂಗ್ರ ತಗೊಳ್ಳೋಣ. ಪಾಪ ಅವ್ರಿಗೆ ಮದ್ವೆನಲ್ಲಿ ಏನು ಕೊಟ್ಟಿಲ್ಲ ನಾವು. ಈ ಸರಿ ಆದ್ರೂ ಒಂದು ಉಂಗ್ರ ಕೊಟ್ಬಿಟ್ಟು ಕರ್ಕೊಬರೋಣ ಮಗಳನ್ನ.
ಅಯ್ಯಯ್ಯಯ್ಯಯ್ಯ ಏನ್ ಅವ್ರ ಚಿನ್ನನೇ ಕಂಡಿಲ್ಲ ನೋಡು. ನೀನ್ ಕೊಡೋ ಒಂದು ಉಂಗ್ರಕ್ಕೆ ಕಾಯ್ಕೊ ಕೂತವ್ರೆ ಅನ್ನೋಳಂಗ್ ಹೇಳ್ತಾವಳು ಇವಳು. ಚಿನ್ನಗಿನ್ನ ಏನು ಬೇಡ. ಚಿನ್ನದ ರೇಟ್ ಎಷ್ಟು ಅಂತ ಅನ್ಕೊಂಡಿದ್ಯಾ? 1000 2000 ಅನ್ಕೊಂಡಿದ್ಯಾ? 15,000 ಬರೋಬ್ಬರಿ 1 ಗ್ರಾಮ್ಗೆ 15,000. ಈಗ ಒಂದು ಉಂಗ್ರ ಮಾಡಿಸ್ತೀನಿ ಅಂತ ಅಂದ್ರು ಅವ್ರ ಕೈಗೆ ಅಂತ ಅಂದ್ರು ಒಂದು 10 ಗ್ರಾಮ್ ಬೇಡವಾ? ಬೇಡ. ಒಂದು 8 ಗ್ರಾಮು ಅಷ್ಟು ಅಷ್ಟು ಕೊಡದೆ ಇನ್ನ ಒಂದು 4 5 ಅಂತ ಅಂದ್ರೆ ಅವ್ರ ಕೈಗೆ ಚೆನ್ನಾಗ್ ಕಾಣೋದಿಲ್ಲ. ಒಂದು 8 ಗ್ರಾಮ್ ಆದ್ರೂ ಕೊಡ್ಬೇಕು. 8 ಗ್ರಾಮ್ಗೆ ಎಷ್ಟಾಯ್ತು ಅಂತ ಅನ್ಕೊಂಡಿದ್ಯಾ? 1 ಲಕ್ಷ ರೂಪಾಯಿ ಆಯ್ತದೆ. ಈಗ ಎಲ್ಲಿಂದ ತರಲೆ 1 ಲಕ್ಷ ರೂಪಾಯಿ ನಾನು? ರೀ ಅದಕ್ಕೆ ಯಾಕ್ರಿ ಯೋಚನೆ ಮಾಡ್ತೀರಾ? ಈಗ ನಾನು ಚೀಟಿ ಹಾಕೊಂಡಿಲ್ವಾ, ಚೀಟಿ ಎತ್ಕೋತೀನಿ. ಅಯ್ಯೋ, ಈ ಟೈಮಲ್ಲಿ ಮಾಡಿದ್ರೆ ಇನ್ಯಾವ ಟೈಮಲ್ಲಿ ಮಾಡ್ತಾರೆ? ಅಲ್ಲ, ನಾಳೆ ಯಾರು ಬಂದರು ಮಾಡ್ತಾರೋ ಏನ್ ತಂದ್ಕೊಟ್ರು ನಿಮ್ಮ ಬೀಗ್ರು ಅಂತ ಅಂದ್ರೆ ಒಂದು ಹೇಳೋದಕ್ಕೆ ಒಂದು ಉಂಗ್ರನಾರು ಬೇಡವೇನ್ರಿ? ನನ್ಗದೆಲ್ಲ ಗೊತ್ತಿಲ್ಲ. ಈಗ ಚೀಟಿ ಐತೆ, ಇವತ್ತು ಚೀಟಿ ಎತ್ಕೋತೀನಿ. ನಾಳೆ ಹೋಗಿ ಸೀರೆ ತಗೊಂಡು ಅಳಿಯಂದ್ರಿಗೂ ಬಟ್ಟೆ ತಗೊಂಡು ಒಂದು ಉಂಗ್ರ ತಗೊಂಡ್ ಬಂದ್ಬಿಡಣ. ನೀನ್ ಇಲ್ದಿರೋದೇ ಆಡ್ತೀಯಪ್ಪ. ಅವ್ರೇ ನಿನ್ನ ಕೇಳಕ್ ಬಂದವ್ರ ನನ್ಗೆಲ್ಲ ತಗೊಂಬಂದ್ ಕೊಡಿ ಅಂತವ? ಅವ್ರು ಕೇಳಿಲ್ಲ ಅಂತ ಅನ್ಬಿಟ್ಟು ನಾವು ಸುಮ್ಮನಿರಕ್ಕಾಗುತ್ತೇನ್ರಿ? ನಾವು ಕೊಡೋದನ್ನ ಕೊಡ್ಲೇಬೇಕು ತಾನೇ. ನೋಡಿ, ನೀವ್ ಇದೆಲ್ಲಾನು ಇದ್ ಮಾಡಕ್ ಹೋಗ್ಬೇಡಿ. ಬಂದ್ ಜನದ ಮುಂದ್ಗಡೆ ಅವಮಾನ ಆಯ್ತದೆ. ಈಗ ನಮ್ ಕೈಲಿ ಎಷ್ಟಾಗುತ್ತೋ ಅಷ್ಟಾದ್ರೂ ಮಾಡೋಣ, ಬನ್ನಿ. ಸರಿ, ಅದೇನ್ ಮಾಡ್ತೀಯೋ ಮಾಡು. ನಾನು ಹೇಳಿದ್ರೆ ನನ್ನ ಮಾತು ಕೇಳ್ತೀಯ ನೀನು? ಎಲ್ಲ ನಿಂದೆ ಆಗ್ಬಿಟ್ಟೈತೆ ಅಧಿಕಾರ ಈಗ. ಈಗ ನನ್ನ ಮೂಲೆ ಗುಂಪು ಮಾಡ್ಬಿಟ್ಟಿದ್ಯಾ ಕಣವ. ಮಗಳು ಮದ್ವೆ ಆದಾಗಿಂದನೂ ನಂದು ಏನು ನಡೆಯಕ್ಕಲ್ಲ. ನನ್ನ ಮಾತಿಗೆ ಬೆಲೆನೇ ಇಲ್ದಂಗ ಆಗ್ಬಿಟ್ಟೈತಿ ಈ ಮನೇಲಿ. ಅದ್ಯಾಕ್ರಿ ಹಂಗಂತೀರಾ? ಅಲ್ಲ, ನಿಮ್ ಮಾತಿಗೆ ಬೆಲೆ ಕೊಡೋದಿಲ್ಲ ಅಂತಂದ್ರೆ ಏನ್ ಮಾಡಿದೀವಿ ಅಂತದ್ ನಾವು? ಹಂಗೇನಿಲ್ಲ. ಈಗ ನೋಡ್ದಾರು ಪರವಾಗಿಲ್ಲ ಬಿಡಪ್ಪ, ಹೌದು ಇಲ್ಲ ನಂಗ್ ಮಾಡ್ಬಿಟ್ಟು ಕರ್ಕೊಂಡು ಹೋದ್ರು ಅನ್ನೋ ತರ ಇರ್ಲಿ. ಸರಿ ಸರಿ ಆಯ್ತು ಹಂಗಾದ್ರೆ. ನಾಳೆ ಹೋಗ್ತಾರನ ಬಿಡು. ಇವತ್ತು ಚೀಟಿ ಅದು ಎಷ್ಟು ಬರ್ತದೆ ಹೇಳ್ಕೊಂಡಿರು ಮೊದ್ಲೇ. ನಾವ್ ಇಷ್ಟು ದಿನದಿಂದ ಎತ್ಕೊಂಡಿಲ್ಲ, ಹಿಂಗೆ ಮಗಳು ಸೀಮಂತ ಐತೆ, ನಮ್ಗೆ ದುಡ್ಡು ಅವಶ್ಯಕತೆ ತುಂಬಾ ಐತೆ, ನನ್ಗೆ ಬೇಕು ಈ ಸರಿ ಚೀಟಿ ಅಂತವ. ಹೇಳಿದೀನ್ರಿ, ಅದೆಲ್ಲ ಮಾತಾಡ್ಕೊಂಡೆ ನಿಮ್ಮ ಹತ್ರ ಮಾತಾಡಿದ್ದು. ಎಲ್ಲ ಹೇಳಿದೀನಿ, ಇವತ್ ಚೀಟಿ ನಾನೇ ಎತ್ಕೋತೀನಿ ಅಂತ. ಅಂತ ಹೇಳವ್ರೆ. ಸರಿ ಹಂಗಾದ್ರೆ. ನಾನು ಹಂಗಾದ್ರೆ ಅಂಗಡಿ ಕಡೆ ಹೋಗ್ಬಿಟ್ಟು ಬರ್ತೀನಿ. ಪಾಪ ಅವನೊಬ್ನೇ ಏನ್ ಮಾಡ್ತಾವನೋ ಏನೋ ಸ್ವಾಮಿ. ಸರಿ ಆಯ್ತು, ಹೊರಡಿ. ನೋಡು ಹೋಯ್ತೀನಿ ಅಂತಿದಂಗೆ ಹೊರಡಿ ಏನ್ಬಿಟ್ಲು. ಅಲ್ಲ, ಸುಸ್ತಾಯ್ತೈತೆ ಅಂತ ಅಂದ್ರಿ, ರೆಸ್ಟ್ ಮಾಡಿ ಪರವಾಗಿಲ್ಲ, ಮಗ ನೋಡ್ಕೊತಾನೆ ಇವತ್ತೊಂದಿನ ಅಂತ ಬಾಯಿಲಾರು ಸುಮ್ನೆ ಬಾಯಿಲಾರು ಬಂತ ನಿನ್ ಬಾಯಲ್ಲಿ? ನೀನು ಅದ್ನೇ ಕಾಯ್ತಿದ್ದೆ ಅನ್ಸುತ್ತೆ, ಇವ್ನು ಯಾವಾಗ ಮನೆಯಿಂದ ಎದ್ದು ಹೋಯ್ತಾನೋ ಅಂತವ. ಅಯ್ಯೋ, ಏನ್ ಹೇಳಿದ್ರು ತಪ್ಪು ನಿಮ್ಗೆ. ಸರಿ, ಏನಾರು ಮಾಡ್ಕೊಳ್ಳಿ, ನನ್ಗೆ ಸ್ವಲ್ಪ ಕೆಲ್ಸ ಐತೆ. ಪರಕ್ ಮನೆ ಹತ್ರಕ್ಕೆ ಹೋಗ್ಬಿಟ್ಟು ಬರ್ತೀನಿ. ಹೋಗು, ಊರೆಲ್ಲ ಪಡಾಳೆ ಹಾಸ್ಕೊಂಡು ಸ್ನೇಹಿತರನ್ನೆಲ್ಲ ಮೀಟ್ ಮಾಡ್ಕೊಂಡು ಕಾಫಿ ಟೀ ಕುಡ್ಕೊಂಡು ಅವ್ರ ಮನೆ ಸುದ್ದಿ ಇವ್ರ ಮನೆ ಸುದ್ದಿ ಮಾತಾಡೋದು ತಾನೆ ನಿಮ್ ಕೆಲ್ಸ. ಹೋಗು. ಅದೇ ಮಾಡ್ತಾ ಇರೋದಂತೆ. ಬೆಳಿಗ್ಗೆಯಿಂದ ಸಂಜೆ ಗಂಟ ಮನೇಲಿ ಏನು ಕೆಲಸ ಮಾಡ್ತಿಲ್ಲ ನಾನು. ಅವ್ರ ಮನೆ ಸುದ್ದಿ ಮಾತಾಡಕ್ ಹೋಗಿ ಕೂತಿದ್ದೀನಿ. ಒಂದ್ ಮಾತಾಡ್ತೀರಾ ಅಂತಂದ್ರೆ ಏನಪ್ಪ. ಸರಿ ಆಯ್ತು, ನಿಮ್ ಜೊತೆ ವಾದ ಮಾಡ್ಕೊಂಡು ನಿಂತ್ಕೊಳ್ಳೋಷ್ಟು ನನಗೆ ಟೈಮ್ ಇಲ್ಲ. ಸೀಮಂತಕ್ಕೆಲ್ಲ ರೆಡಿ ಮಾಡ್ಕೋಬೇಕು, ಹೇಳೋರ್ಗೆಲ್ಲ ಹೇಳ್ಕೋಬೇಕು, ಬರೋರ್ನೆಲ್ಲ ಕರಿಬೇಕು. ನಮ್ ಕಡೆನೂ ಬಾರಿ ಕೆಲ್ಸಗಳವೆ. ಇನ್ನು ಅಡ್ಗೆ ಗಿಡ್ಗೆ ಎಲ್ಲ ಮಾಡ್ಕೊಂಡು ಕಟ್ಕೋಬೇಕಲ್ಲ. ಅವೆಲ್ಲ ನಾನು ಮಾಡ್ಕೊಳಕ್ಕೆ ನೀವು ಬಂದ್ ಮಾಡ್ಕೊಡ್ತೀರಾ? ನನ್ನ ಫ್ರೆಂಡ್ಸೇ ಬಂದ್ ಮಾಡ್ಕೊಡೋದು. ಮಾತಾಡ್ತಾರ ಒಂದ್ ಮಾತಾ. ಹೋಗೇ ಬಿಟ್ಲ ತಗಿ.